ಭಕ್ತಾದಿಗಳ ಭಕ್ತಿಧಾಮ, ವಿದ್ಯಾರ್ಥಿಗಳ ವಿದ್ಯಾಧಾಮ, ಪ್ರವಾಸಿಗರ ನೆಚ್ಚಿನ ತಾಣ ಶಿವ ಸಿದ್ಧಾರೂಢರ ಪುಣ್ಯಧಾಮ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸುಕ್ಷೇತ್ರ ಮಂಟೂರು ಆರೂಢ ಧಾಮದಲ್ಲಿ ದಿನಾಂಕ 9/11/2021 ಮಂಗಳವಾರದಂದು ಚಿತ್ರಮಂದಿರ ಉದ್ಘಾಟನೆ ಮತ್ತು ಮಹಾಯೋಗಿ ಸಿದ್ಧಾರೂಢ ಚಲನಚಿತ್ರ ಬಿಡುಗಡೆ ಕಾರ್ಯಕ್ರಮ. ಮಹಾಯೋಗಿ ಸಿದ್ಧಾರೂಢರ ಜೀವನ ಚರಿತ್ರೆ ಆಧಾರಿತ ಧಾರ್ಮಿಕ ಚಲನಚಿತ್ರ ಇದಾಗಿದ್ದು, ಕುಟುಂಬ ಸಮೇತ ಆಗಮಿಸಿ ಚಲನಚಿತ್ರ ವೀಕ್ಷಿಸಬಹುದು.
ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಜಾತ್ಯತೀತವಾಗಿ ಒಂದು ಪರಂಪರೆಯನ್ನು ಬೆಳೆಸಿದರು. ಸಿದ್ಧಾರೂಢರು ಅವರಿಗೆ ಶರಣಾಗತರಾಗಿರ್ತಕ್ಕಂಥವರು ಎಲ್ಲ ಜಾತಿಯ ಜನ. ಮಠಕ್ಕೆ ಹೋದರೆ ತಮಗೆ ಗೊತ್ತಾಗ್ತದೆ, ಮುಸ್ಲಿಮರಾದಿಯಾಗಿ, ಪಾರ್ಸಿಯಾದಿಯಾಗಿ, ಬ್ರಾಹ್ಮಣರಾದಿಯಾಗಿ ಎಲ್ಲ ಜನಾಂಗದ ತಮಗೆ ಗೊತ್ತಿರಲಿಕ್ಕಿಲ್ಲ. ಬಹುತೇಕ ತನುಜಾ ಅಂತ ಇದ್ದಾಳೆ, ಡೈರೆಕ್ಟ್ ಸಿದ್ಧಾರೂಢರ ಶಿಷ್ಯರು. ಅವ್ರ ಮಗಳು ಕಾಜೋಳವರು ಇವತ್ತಿಗೂ ಮಠಕ್ಕೆ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಆ ಪಾರ್ಸಿ ಜನಾಂಗದಲ್ಲಿ ಒಬ್ಬ ರೋಷನ್ ಬಾಯಿ ಅಂತ ಇದ್ರು. ಮೀರಾಬಾಯಿ ಹಂಗೆ ಕೃಷ್ಣನನ್ನು ಬಗಲಾಗಿಟ್ಕೊಂಡು ದೇಶ ಸಂಚಾರ ಮಾಡ್ತಿದ್ಲು. ಹಂಗೆ ರೋಷನ್ ಬಾಯಿ ಅವರು ಸಿದ್ಧಾರೂಢರನ್ನು ಕೊಂಕಳಲ್ಲಿ ಇಟ್ಕೊಂಡು ಎಲ್ಲಿಗೋ ಹೋದರು, ವಿಮಾನದಲ್ಲಿ ಹೋದ್ರು. ಒಂದು ರಿಸರ್ವೇಷನ್ ಸಿದ್ಧಾರೂಢರ ಸಲುವಾಗಿ ರಿಸರ್ವೇಷನ್ ಮಾಡಿಕೊಂಡು ಆಕೆ ಸಹಿತ ಬಾಂಬೆದಿಂದ ಬರೋದು ಹೋಗೋದು. ಒಂದು ಬ್ರಾಹ್ಮಣರ ದಾಸೋಹ ಸಿಗ್ತದೆ ಮಠದಲ್ಲಿ, ಅತ್ತಿಮತ್ತರ ದಾಸೋಹ ಅಂತ ಸಿಗ್ತದೆ ಮುಸ್ಲಿಮರದು. ಎಲ್ಲ ಜನಾಂಗದ ದಾಸೋಹ ಮಾಡ್ತಿರ್ತಾರೆ ಮಠದಲ್ಲಿ. ಯಾಕಂದರೆ ಎಲ್ಲ ಜನಾಂಗಕ್ಕೂ ಅವರು ಗುರುಗಳು ಅಂತ ತಿಳ್ಕೊಂಡಿದ್ರು. ಹಿಂಗೆ ಒಂದು ಮಠವನ್ನು ಬೆಳೆಸಿದಂಥ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಅವರ ಚರಿತ್ರೆಯನ್ನು ಆಧಾರ ಬಿಟ್ಟುಕೊಂಡು ಬಹಳ ದೊಡ್ಡ ಪ್ರಮಾಣದ ಚರಿತ್ರೆ ಇದೆ. ಸುಮಾರು 7773 ಕಿಲೋಮೀಟರ್ ಬರಿಗಾಲಿಯಲ್ಲಿ ಈ ದೇಶವನ್ನು ಸಂಚಾರ ಮಾಡಿದ್ದಾರೆ. ನೇಪಾಳ, ಕರ್ನಾಟಕ ದೇಶ ಸಂಚಾರವನ್ನು ಮಾಡಿದ್ದಾರೆ ಅಜ್ಜವರು. ಅವರ ಚರಿತ್ರೆ ಎಲ್ಲರಿಗೂ ಗೊತ್ತದೆ ಈ ಭಾಗದಲ್ಲಿ. ಹಿಂಗೆ ಪರಂಪರೆ ಬೆಳೆದದೆ. ಬಹುತೇಕ ಉತ್ತರ ಕರ್ನಾಟಕದಲ್ಲೇ ಒಂದೊಂದು ಊರಿಗೆ ಒಂದು ಮಠ ಸಿದ್ಧಾರೂಢರು, 2 ಮಠ, ಒಂದೊಂದು ಊರಿಗೆ 4 ಮಠಗಳು ಸಿದ್ಧಾರೂಢರು ಅದಾವು. ಈ ಥರ ಪರಂಪರೆಯನ್ನು ಬೆಳೆಸಿದಂಥ ಮಠವು ಮಹಾತ್ಮರ ಊರುಗಳು ಸಿಗಲಿಕ್ಕಿಲ್ಲ. ಆದರೆ ಉತ್ತರ ಕರ್ನಾಟಕಕ್ಕೆ ಬಂದರೆ ಊರಿಗೊಂದು ಸಿದ್ಧಾರೂಢರ ಮಠ ಸಿಗ್ತದೆ. ಯಾಕಂದರೆ ಅಭಿಮಾನದಿಂದ ಬೆಳೆದಂಥ ಮಠಗಳಲ್ಲ. ನಮ್ಮೂರಲ್ಲಿ ಶಾಸ್ತ್ರ, ಪುರಾಣ, ಪ್ರವಚನ, ಮಹಾತ್ಮರು ಬರಲಿ ಅಂತಕ್ಕಂಥ ಉದ್ದೇಶದಿಂದ ಪ್ರತಿಯೊಂದು ಊರಿಗೂ ಒಂದೊಂದು ಮಠಗಳನ್ನು. ಈ ಬೆಂಗಳೂರಲ್ಲಿ 8 ಮಠಗಳಿದ್ದಾವೆ. ಬೆಂಗಳೂರಿನಲ್ಲಿ ಸಿದ್ಧಾರೂಢ ಮಹಾಸ್ವಾಮಿ, ಮೈಸೂರು ರೋಡ್ನಲ್ಲಿದೆ, ಚಾಮರಾಜಪೇಟೆಯಲ್ಲಿದೆ. ಇಲ್ಲಿ ಸುಮಾರು 7-8 ಮಠಗಳಿದ್ದಾವೆ. ಬಾಂಬೆದಲ್ಲಿ 7 ಮಠಗಳಿದ್ದಾವೆ. ಹರಿದ್ವಾರ, ಋಷಿಕೇಶ, ದೆಹಲಿ, ಅಹಮದಾಬಾದು, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸಿದ್ಧಾರೂಢರ ಮಠ ಇದೆ. ಒಬ್ಬ ಬ್ರಿಟಿಷ್ ಅಧಿಕಾರಿ ಸಿದ್ಧಾರೂಢರ ದರ್ಶನಕ್ಕೆ ಬಂದಾಗ ಒಂದು 200 ಜನರನ್ನ ನನ್ನ ರೆಜಿಮೆಂಟ್ ಅವಾಗ ಕುಂದಗೋಳದಲ್ಲಿ ರೆಜಿಮೆಂಟ್ನಿಂದ ಧಾರವಾಡಕ್ಕೆ ಹೋಗುವಾಗ ರಾತ್ರಿ 10 ಗಂಟೆಗೆ ಮಠಕ್ಕೆ ಬರ್ತಾರೆ. ಯಾರೋ ಹೇಳ್ತಾರೆ ಸಿದ್ಧಾರೂಢರ ಮಠಕ್ಕೆ ಹೋಗಿ ಊಟ ಸಿಗ್ತದಂತ. ರಾತ್ರಿ 10 ಗಂಟೆಗೆ ಬರ್ತಾರೆ, ನೋಡ್ತಾರೆ ಮಠದಲ್ಲಿ ಒಂದು 5-6 ಮಂದಿಗೆ ಊಟ ಮಾಡುವಷ್ಟು ಅಷ್ಟೇ ಪ್ರಸಾದ ಇತ್ತು. ಅಜ್ಜವ್ರಿಗೆ ಬಂದು ಹೇಳ್ತಾರೆ, ಬ್ರಿಟಿಷ್ ಅಧಿಕಾರಿ ಬಂದಾನ 200 ಜನ ಕರ್ಕೊಂಡು ಪ್ರಸಾದ ಬೇಕಂತಾರೆ. ಅಂದಾಗ ಅಜ್ಜವರು ಇರಲಿ ನಾನೇ ನೀಡ್ತೀನಿ ಅಂತ ಹೇಳಿ ಅಜ್ಜವರು ಅಷ್ಟು ಎಲ್ಲ ಜನರಿಗೆ ಪ್ರಸಾದ ಬಡಿಸಿದ್ರು. ಮತ್ತೆ 5-6 ಮಂದಿ ಕುಡಿತಲ್ಲಿ ಅವ ಅದನ್ನು ನೋಡಿ ಗಾಬರಿ ಆಗ್ತಾನೆ. ಗಾಬರಿಯಾಗಿ ಅವನ ಕಡೆ ಉಚ್ಚಾರ ಮಾಡೋ ಶಕ್ತಿನ ಹೋಗಿಬಿಡ್ತದೆ. ಇಷ್ಟೇ ಅನ್ನ, ಇಷ್ಟೇ ಸಾರಿನಲ್ಲಿ 200 ಜನ ಊಟ ಮಾಡಿನೂ ಮತ್ತೆ ಅಷ್ಟೇ ಪ್ರಸಾದ ಉಳಿತದ. ಹೌ ಇಟ್ ಈಸ್ ಪಾಸಿಬಲ್? ಇದು ಹೆಂಗೆ ಸಾಧ್ಯ? ಆಮೇಲೆ ಅವ್ರನ್ನ ಬಂದು ಅವಾಗ ತನಗೆ ಯಾವಾಗ ಲೀವ್ ಸಿಗ್ತದೆ ಬಂದು ಅಬ್ಸರ್ವ್ನ ಮಾಡ್ತಾನೆ ಸಿದ್ಧಾರೂಢ ಮಹಾಸ್ವಾಮಿಗಳ. ಏನಿದೆ ಇವರಲ್ಲಿ ಶಕ್ತಿ? ಆ ಶಕ್ತಿಯನ್ನು ಕಂಡುಕೊಂಡು ನಾವು ಲವ್ ಈಸ್ ಗಾಡ್ ಅಂತ ಹೇಳ್ತೀವಿ. ಬಟ್ ಸಿದ್ಧಾರೂಢ ಸ್ವಾಮೀಜಿನೇ ಗಾಡ್ ಅದನ್ನು. ಇಲ್ಲಾಂದ್ರೆ ಈ ಶಕ್ತಿ ಅವರಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ಮತ್ತೆ ಹೋಗಿ ಅಮೇರಿಕದಲ್ಲಿ ನೆಲೆಸಿಂದೆ ಅಲ್ಲೊಂದು ಮಠ ಕಟ್ಟಿದ್ದಾನೆ ಸಿದ್ಧಾರೂಢ ಸ್ವಾಮಿ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರ ದೇವರು ಅಂಥೇಳಿ ಭಜನೆ ಮಾಡ್ತಾ ಅವ ಶರೀರ ಬಿಡ್ತಾನೆ. ಹಿಂಗೆ ಸಿದ್ಧಾರೂಢರ ಪ್ರಖ್ಯಾತಿ ಇದೆ. ತಮಗೆಲ್ಲರಿಗೂ ಗೊತ್ತೇ ಇರಲಿ, ಅಜ್ಜವರು ಮಹಾಪುರುಷರಿದ್ದರು. ಅದನ್ನೇ ಆಧಾರವಾಗಿಟ್ಕೊಂಡು ನಾವು ಸುಮಾರು 40 ಮಿನಿಟಿನ ಡಾಕ್ಯುಮೆಂಟ್ರಿ ಮಾಡಬೇಕಂತ ಮಾಡಿದ್ವಿ. ಸಾಧು ಕೋಕಿಲ್ ಅವರು ಟೀಮ್ನವರು ಕೂಡಿ ಸುಮಾರು ಒಂದು 50 ನಿಮಿಷನ ಈ ಚರಿತ್ರೆಯನ್ನು ಮಾಡಿದ್ದಾರೆ. ತಾವೆಲ್ಲ ನೋಡಿದ್ದೀರಿ. ಗ್ರ್ಯಾಂಡಾಗಿ ಶೂಟ್ ಆಗಿದೆ, ಗ್ರ್ಯಾಂಡಾಗಿ ಬಂದಿದೆ. ಅದಕ್ಕೆಲ್ಲ ಹೊಣೆ ಸಾಧು ಕೋಕಿಲ್ ಅವ್ರದ್ದೆ. ಯಾಕಂದರೆ ಅವ್ರ ಮೇಲೆ ಬಿಟ್ಬಿಟ್ಟಿದ್ದೆ ನಾವು. ಬಜೆಟ್ ಹೇಟ್ ಹಾಕಿವೋ ಗೊತ್ತಿಲ್ಲ, ಅದೆಲ್ಲ ಸಿದ್ಧಾರೂಢರ ಪ್ರೇರಣೆ ಇರುತ್ತದೆ. ಆದರೆ ಅದಕ್ಕೆಲ್ಲ ಹೊಣೆಗಾರರಾಗಿ ಅದನ್ನೆಲ್ಲ ಕೆಲಸ ತಮ್ಮ ಕೈಯಲ್ಲಿ ತೊಗೊಂಡು ನಮ್ಮಲ್ಲಿ ಒಂದು ಥಿಯೇಟರ್ ನಿರ್ಮಾಣ ಮಾಡಿದ್ದೀವಿ. ಅದರಲ್ಲೇ ರಿಲೀಸ್ ಆಗಬೇಕು, ನೋಡೋರು ಅಲ್ಲಿಗೆ ಬರಬೇಕು. ಯಾಕಂದರೆ ಮಂಟ್ರು ಪಾರ್ಕಿಗೆ ಬಂದರೆ ಅಷ್ಟೇ ನೋಡ್ಬೇಕು. ಹೆಂಗೆ ಅಕ್ಷರಧಾಮದಲ್ಲಿ ನಾರಾಯಣ ಸ್ವಾಮಿಗಳು ಸಿನಿಮಾ ಮಾಡಿದ್ದಾರೆ, ಅದು ಅಲ್ಲೇ ಪ್ರದರ್ಶನ ಆಗ್ತದೆ, ಬೇರೆ ಕಡೆ ಪ್ರದರ್ಶನ ಆಗಂಗಿಲ್ಲ. ಹಾಗೆ ಈ ಸಿದ್ಧಾರೂಢರ ಪಾರ್ಕಿನಲ್ಲಿ, ಮಂಟ್ರು ಪಾರ್ಕ್ನಲ್ಲಿ ಸಿದ್ಧಾರೂಢ ಸಿನಿಮಾ ರಿಲೀಸ್ ಆಗಬೇಕಂತೇಳಿ ಒಂದು ಇದನ್ನು ಮಾಡಿದ್ದೀವಿ.
ತಮ್ಮೆಲ್ಲ ಸಹಾಯ ಸಹಕಾರ ತಾವೆಲ್ಲ ಬಂದಿದ್ದೀರಿ, ಬಹಳ ಸಂತೋಷ ಆಯಿತು.